ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ನಮ್ಮ ಹೃದಯ ಆರೋಗ್ಯವಾಗಿರಲು ಈ ಕೆಳಗಿನ ಯಾವುದನ್ನು ತಿನ್ನಬೇಕು? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ದ್ವಿದಳ ಧಾನ್ಯ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಆ್ಯಪಲ್. ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿದಳ ಧಾನ್ಯ. ಎರಡನೇ ಪ್ರಶ್ನೆ, ಸುಟ್ಟಗಾಯ ತಣ್ಣಗಾಗಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಹರಳೆಣ್ಣೆ, ಆಪ್ಷನ್ ಬಿ ಐಸ್ ಕ್ಯೂಬ್, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಟೂತ್ಪೇಸ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ ತುಪ್ಪ. ಮೂರನೇ ಪ್ರಶ್ನೆ, ಮನುಷ್ಯ ನಿದ್ರೆ ಮಾಡದೆ ಎಷ್ಟು ದಿನಗಳ ಕಾಲ ಬದುಕಬಹುದು? ಆಪ್ಷನ್ ಎ 2 ದಿನ, ಆಪ್ಷನ್ ಬಿ 5 ದಿನ, ಆಪ್ಷನ್ ಸಿ 7 ದಿನ, ಆಪ್ಷನ್ ಡಿ 11 ದಿನ. ಸರಿಯಾದ ಉತ್ತರ ಆಪ್ಷನ್ ಡಿ 11 ದಿನ. ನಾಲ್ಕನೇ ಪ್ರಶ್ನೆ, ದುರ್ಬಲ ಶಕ್ತಿ ನಿವಾರಣೆಗೆ ಈ ಕೆಳಗಿನ ಏನನ್ನು ಸೇವಿಸಬೇಕು? ಆಪ್ಷನ್ ಎ ದಾಲ್ಚೀನಿ ಪುಡಿ, ಆಪ್ಷನ್ ಬಿ ಏಲಕ್ಕಿ, ಆಪ್ಷನ್ ಸಿ ಜೀರಿಗೆ, ಆಪ್ಷನ್ ಡಿ ಮೆಣಸು. ಸರಿಯಾದ ಉತ್ತರ ಆಪ್ಷನ್ ಎ ದಾಲ್ಚೀನಿ ಪುಡಿ. ಐದನೇ ಪ್ರಶ್ನೆ, ದೀರ್ಘಕಾಲದ ಕೆಮ್ಮು ನಿವಾರಣೆಯಾಗಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಕಲ್ಲಂಗಡಿ, ಆಪ್ಷನ್ ಬಿ ನೇರಳೆ ಹಣ್ಣು, ಆಪ್ಷನ್ ಸಿ ಸೀಬೆ ಹಣ್ಣು, ಆಪ್ಷನ್ ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಸೀಬೆ ಹಣ್ಣು. ಆರನೇ ಪ್ರಶ್ನೆ, ಜ್ವರ ಮತ್ತು ನೆಗಡಿ ನಿವಾರಣೆಯಾಗಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಕಡಲೆಕಾಯಿ ಚಟ್ನಿ, ಆಪ್ಷನ್ ಬಿ ಬ್ಲ್ಯಾಕ್ ಕಾಫಿ, ಆಪ್ಷನ್ ಸಿ ಬೆಳ್ಳುಳ್ಳಿ ಚಟ್ನಿ, ಆಪ್ಷನ್ ಡಿ ಬೆಂಡೆಕಾಯಿ ಪಲ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ ಚಟ್ನಿ. ಏಳನೇ ಪ್ರಶ್ನೆ, ದೇಹದಲ್ಲಿ ರಕ್ತದ ಹರಿವು ಸರಾಗವಾಗಿ ಆಗಲು ಯಾವ ತರಕಾರಿ ಸೇವಿಸಬೇಕು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಬೆಂಡೆಕಾಯಿ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಬೀನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟ್. ಎಂಟನೇ ಪ್ರಶ್ನೆ, ನಮ್ಮ ದೇಹದ ಮೇಲಾಗುವ ಗಾಯವನ್ನು ಯಾವ ಅಂಶವು ಗುಣಪಡಿಸುತ್ತದೆ? ಆಪ್ಷನ್ ಎ ಜಿಂಕ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ವಿಟಮಿನ್, ಆಪ್ಷನ್ ಡಿ ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ಜಿಂಕ್. ಒಂಬತ್ತನೇ ಪ್ರಶ್ನೆ, ರಾತ್ರಿ ಊಟದ ನಂತರ ಯಾವ ಹಣ್ಣನ್ನು ತಿಂದರೆ ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಮಾವಿನ ಹಣ್ಣು, ಆಪ್ಷನ್ ಸಿ ಪಪಾಯ, ಆಪ್ಷನ್ ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ. ಇಂದಿನ ಕೊನೆಯ ಪ್ರಶ್ನೆ, ಸೌತೆಕಾಯಿ ತಿನ್ನುವುದರಿಂದ ದೇಹದ ಮೇಲಾಗುವ ಪರಿಣಾಮವೇನು? ಆಪ್ಷನ್ ಎ ತೂಕ ನಷ್ಟ, ಆಪ್ಷನ್ ಬಿ ಕಿಡ್ನಿ ಕಲ್ಲು ಕರಗುತ್ತೆ, ಆಪ್ಷನ್ ಸಿ ಲೋ ಬಿ ಪಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಂಶೋಧನೆಗಳ ಪ್ರಕಾರ ಸೌತೆಕಾಯಿ ಸೇವನೆಯು ದೇಹದ ಬೊಜ್ಜು ಕರಗಿಸಲು ಮತ್ತು ಕಿಡ್ನಿ ಕಲ್ಲು ಕರಗಿಸಲು ತುಂಬ ಸಹಾಯಕಾರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.